ಗುಡ್ ಮಾರ್ನಿಂಗ್. ಇದು ನನ್ನ ಬಿಲ್ಡಿಂಗ್ ಕೆಳಗಡೆ ಇರುವ ಸಣ್ಣ ಗಾರ್ಡನ್. ಇವತ್ತು ನಾನು ಹಂದಿ ಮಾಂಸವನ್ನು ಮನೆಯಲ್ಲಿ ಮಸಾಲವನ್ನು ಗ್ರೈಂಡ್ ಮಾಡಿ ಮಾಡುವ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆಯ ತನಕ ನೋಡಿ. ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಹೇಳಿದ್ದೀನಿ, ಯಾಕೆಂದರೆ ಬಿಗಿನರ್ಸಿಗೆ ಹೆಲ್ಪ್ ಆಗಲಿ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಸಿಲ್ಲೂಸ್ ಕಿಚನಿಗೆ ಸ್ವಾಗತ. ದೇವರಿಗೆ ನಮಸ್ಕಾರವನ್ನು ಹೇಳುತ್ತಾ ನಮ್ಮ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇಲ್ಲಿ ನಾನು 2 kg ಹಂದಿ ಮಾಂಸವನ್ನು ತೆಗೆದುಕೊಂಡಿದ್ದೀನಿ. ಇದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುವುದರಿಂದ ಒಳ್ಳೆಯ ರೆಸಿಪಿಯನ್ನು, ಟೇಸ್ಟಿ ಮಸಾಲವನ್ನು ತೆಗೆದು ಮಾಡುವ ರೀತಿಯನ್ನು ತೋರಿಸ್ತೀನಿ. ಇದು ಮಾಂಸ ರೆಡಿ ಆದಮೇಲೆ ಈ ರೀತಿ ಕಾಣ್ತದೆ, ತುಂಬ ಟೇಸ್ಟಿಯಾಗಿದೆ. ಈಗ 2 ಬೆಳ್ಳುಳ್ಳಿ 2 ನೀರುಳ್ಳಿಯನ್ನು ತೆಗೆದುಕೊಳ್ಳಿ. ಅದನ್ನು ನೀರುಳ್ಳಿಯನ್ನು ಈ ಥರ ಕಟ್ ಮಾಡಿ, ಅದರ ಕೆಳಗಿನ ಭಾಗವನ್ನು ಈ ಥರ ಕಟ್ ಮಾಡಿ ಸಿಪ್ಪೆಯನ್ನು ತೆಗಿಬೇಕು. ಆಮೇಲೆ ಮೇಲಿನ ಭಾಗವನ್ನು ಈ ಥರ ಕಟ್ ಮಾಡಿ, ನೀರುಳ್ಳಿಯ ಕೆಳಗಿನ ಭಾಗವನ್ನು ಈ ಥರ ಕಟ್ ಮಾಡಿ ಸಿಪ್ಪೆ ತೆಗೆದು ಮೇಲ್ಭಾಗವನ್ನು ಈ ಥರ ಕಟ್ ಮಾಡಿ. ಆಮೇಲೆ ಸ್ವಲ್ಪ ಎಲ್ಲೋ ಪಾರ್ಟನ್ನು ಹಾಫ್ ಕಟ್ ಮಾಡಿ ತೆಗೀರಿ. ಫುಲ್ ತೆಗಿಬೇಕಾಗಿಲ್ಲ, ಸ್ವಲ್ಪ ಎಷ್ಟು ಕಟ್ ಮಾಡಬೇಕೋ ಅಷ್ಟೇ ತೆಗೆದು ಇಡಿ, ಸೈಡಲ್ಲಿ ಇಡಿ. ಈಗ ಬೆಳ್ಳುಳ್ಳಿನ ತೆಗೆದು ಅದರ ಹೊರಗಿನ ಸಿಪ್ಪೆಯನ್ನು ಈ ಥರ ತೆಗೀರಿ. ಆಮೇಲೆ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಸೈಡಲ್ಲಿ ಇಡಿ. ಒಂದು ಸಣ್ಣ ಪ್ಲೇಟ್ ತೆಗೆದುಕೊಂಡು ಪೀಸಸ್ಗಳನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಹ್ಯೂಚಿರಿ. ಹ್ಯೂಚುವಾಗ ಅದರ ಸಿಪ್ಪೆ ಬೀಜದಿಂದ ಸಪ್ರೇಟ್ ಆಗ್ತದೆ. ಆವಾಗ ನಮಗೆ ತೆಗೆಯಲು ಈಸಿ ಆಗ್ತದೆ. ಇದು ತುಂಬ ಈಸಿ ಮೆಥಡ್, ಬೇಗ ಕೂಡ ಆಗ್ತದೆ. ಸಿಪ್ಪೆ ಕೈಗೆ ಅಂಟುಕೊಳ್ಳೋದ್ರಿಂದ ಅದನ್ನು ಕ್ಲೀನ್ ಮಾಡಲು ಈಸಿ. ಕ್ಲೀನ್ ಆದಮೇಲೆ ಸೈಡಲ್ಲಿ ಇಡಿ. ಈಗ ನೀರುಳ್ಳಿಯನ್ನು ಚೆನ್ನಾಗಿ ತೊಳೆದು ಫಸ್ಟ್ ಉದ್ದಾಗಿ ಕಟ್ ಮಾಡಿ, ಆಮೇಲೆ ಚೌಕಾಕಾರವಾಗಿ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಬೇಕು. ಈ ಥರ ಉದ್ದಕ್ಕೆ ಕಟ್ ಮಾಡಿ ಆಮೇಲೆ ಸ್ಮಾಲ್ ಪೀಸ್ ಆಗಿ ಕಟ್ ಮಾಡಿ. ಇವಾಗ ನಮ್ಮ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ರೆಡಿಯಾಗಿದೆ. ಮಸಾಲೆಗೆ ಬೇಕಾಗುವುದು 12ರಿಂದ 20 ಮೆಣಸು, 2-3 ಪೀಸ್ ಚಕ್ಕೆ, 1 ಸ್ಪೂನ್ ಜೀರಿಗೆ, 1.5 ಸ್ಪೂನು ಕರಿಮೆಣಸು, 2 ಸ್ಪೂನ್ ಕೊತ್ತಂಬರಿ ಬೀಜ, ಕಟ್ ಮಾಡಿದ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ, ಆಮೇಲೆ 1 ಸ್ಪೂನ್ ಹಳದಿ ಹುಡಿ. ಈಗ ಪ್ಯಾನಿಗೆ ಜೀರಿಗೆ, ಕೊತ್ತಂಬರಿ, ಕರಿಮೆಣಸು ಹಾಕಿ ಫ್ರೈ ಮಾಡಿ, ನಿಧಾನಕ್ಕೆ ಫ್ರೈ ಮಾಡಿ. ಸ್ವಲ್ಪ ಪರಿಮಳ ಬರ್ತದೆ ಫ್ರೈ ಮಾಡುವಾಗ, ಅದು ಫ್ರೈ ಆಗಿದೆ ಇಲ್ವಾ ಅಂತ ಗೊತ್ತಾಗ್ತದೆ. ಸ್ವಲ್ಪ ಕಂದು ಬಣ್ಣಕ್ಕೆ ಬರುವಷ್ಟು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆ ಹೇಳಿದರೆ ಇದರ ಪರಿಮಳ ಬಿಡುವಾಗ ಗೊತ್ತಾಗ್ತದೆ. ಈಗ ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿ ಇಡಿ. ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಇವಾಗ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸು ಚೆನ್ನಾಗಿ ಫ್ರೈ ಆಗುವಾಗ ಒಳ್ಳೆ ಸ್ಮೆಲ್ ಪರಿಮಳ ಬಿಡುತ್ತದೆ. ಆವಾಗ ನಮಗೆ ರುಚಿ ಕೂಡ ಚೆನ್ನಾಗಿ ಬರ್ತದೆ. ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಿದೆ ಇಲ್ವ ಅಂತ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ಫ್ರೈ ಆದರೆ ಮೆಣಸು ಸ್ವಲ್ಪ ಉಬ್ಬಿಕೊಳ್ಳುತ್ತೆ. ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ನೀವು ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನೋಡಿ ಮೆಣಸು ಸ್ವಲ್ಪ ಉಬ್ಬಿಕೊಳ್ತಾ ಇದೆ.
ಈಗ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಮ್ಮ ಮೆಣಸು ಫ್ರೈ ಆಗಿ ರೆಡಿಯಾಗಿದೆ. ಸೈಡಲ್ಲಿ ಇಡಿ. ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇವಾಗ ನೀರುಳ್ಳಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡುವ. ನೀರುಳ್ಳಿ ಬೆಳ್ಳುಳ್ಳಿ ಮಾತ್ರ ಫ್ರೈ ಮಾಡಬೇಕು, ಹಳದಿ ಹುಡಿಯನ್ನು ಫ್ರೈ ಮಾಡುವಾಗಿಲ್ಲ. ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ. ನಾನು ನಿಧಾನಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಬಿಗಿನರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನಮ್ಮದು ನೀರುಳ್ಳಿ ಬೆಳ್ಳಿ ಫ್ರೈ ಆಗಿ ರೆಡಿಯಾಗಿದೆ. ಸೈಡಲ್ಲಿ ಇಡಿ. ಈಗ ಫ್ರೈ ಮಾಡಿದ್ದು ಮಸಾಲವನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಿ. ಈಗ ನಾವು ಮಾಂಸವನ್ನು ಕಟ್ ಮಾಡುವ. ಇಲ್ಲಿ ನಾನು 2 kg ಆಗುವಷ್ಟು ಹಂದಿ ಮಾಂಸವನ್ನು ತೆಗೆದುಕೊಂಡಿದ್ದೀನಿ. ಮಾಂಸವನ್ನು ಈ ರೀತಿ ಉದ್ದೋದಾಗಿ ಕಟ್ ಮಾಡಿ ಆಮೇಲೆ ಸಣ್ಣ ಸಣ್ಣ ಪೀಸುಗಳನ್ನಾಗಿ ಮಾಡಬೇಕು. ಈ ರೀತಿ ಸಣ್ಣ ಸಣ್ಣ ಪೀಸುಗಳನ್ನು ಮಾಡಿ. ಇಷ್ಟೇ ಸಣ್ಣ ಪೀಸ್ ಆದರೆ ಸಾಕು. ಸಣ್ಣ ಸಣ್ಣ ಪೀಸುಗಳನ್ನಾಗಿ ಮಾಡಿ ಎಲುಬನ್ನು ಕಟ್ ಮಾಡಿ ಈ ಥರ. ಈಗ ಕೊಬ್ಬಿನ ಮಾಂಸವನ್ನು ತೆಗೆದುಕೊಳ್ಳಿ. ಈ ಥರ ಅಡ್ಡಡ್ಡವಾಗಿ ಕಟ್ ಮಾಡಿ ಆಮೇಲೆ ಉದ್ದುದ್ದಾಗಿ ಕಟ್ ಮಾಡಬೇಕು. ಆಮೇಲೆ ಮತ್ತೆ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ. ಕೊಬ್ಬನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿದ ಮೇಲೆ ಅದು ಬೇಯುವಾಗ ಸಣ್ಣ ಸಣ್ಣವಾಗ್ತದೆ. ಆಮೇಲೆ ಅದು ಮಸಾಲೆಯಲ್ಲಿ ಒಳ್ಳೆ ಮಿಕ್ಸ್ ಆಗಿ ತಿನ್ನುವಾಗ ನಮಗೆ ಜಾಸ್ತಿ ಕೊಬ್ಬು ಅಂತ ಅನಿಸೋದಿಲ್ಲ. ಅದಕ್ಕೋಸ್ಕರ ಕೊಬ್ಬಿನ ಮಾಂಸವನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ. ಇವಾಗ ನಮ್ಮ ಮಾಂಸವನ್ನು ಕಟ್ ಮಾಡಿ ರೆಡಿಯಾಗಿದೆ. ಈಗ ತೊಳೆಯುವ. ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕಿ ಟ್ಯಾಪ್ ವಾಟರನ್ನು ಬಿಡಿ. ಆಮೇಲೆ ಚೆನ್ನಾಗಿ ತೊಳೆಯಿರಿ ಮಾಂಸವನ್ನು ಈ ರೀತಿ. ಆಮೇಲೆ ಹಿಂಡಿ ಒಂದು ಪ್ಲೇಟಿಗೆ ಹಾಕಿ ನೀರನ್ನು ಹಿಂಡಬೇಕು. ಆಮೇಲೆ ನೀರು ಬಿಸಾಕಿ ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ಮಾಂಸವನ್ನು ಅದಕ್ಕೆ ಹಾಕಿ ಮತ್ತೆ ನೀರು ಬಿಡಿ. ಈಗ ರೆಡ್ನೆಸ್ ಎಲ್ಲ ತೊಳಿತಾ ಇರೋದು. ಚೆನ್ನಾಗಿ ಹಿಂಡಿ ಪ್ಲೇಟಿಗೆ ಹಾಕಿ ಈಗ ಮತ್ತೆ ನೀರು ಬಿಡಿ. 3ನೇ ಸಲ ತೊಳೆಯುವ. ಚೆನ್ನಾಗಿ ಕ್ಲೀನ್ ಮಾಡಿ ಹಿಂಡಿ ಪ್ಲೇಟಿಗೆ ಹಾಕಬೇಕು ನೀರು. ಯಾಕೆಂದರೆ ಎಕ್ಸ್ಟ್ರಾ ಅದರಲ್ಲಿರೋದು ನೀರು ಇರಬಾರ್ದು. ಚೆನ್ನಾಗಿ ಹಿಂಡಿ ಈ ಥರ ಪ್ಲೇಟಿಗೆ ಹಾಕಿದರೆ ಆಯಿತು. ಇವಾಗ ಅದೇ ಪಾತ್ರೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆಯಿರಿ. ಇವಾಗ ಮಾಂಸ ಕ್ಲೀನಾಗಿ ರೆಡಿಯಾಗಿದೆ. ಒಂದು ಸಣ್ಣ ಪಾತ್ರೆಯಲ್ಲಿ 1.5 ನಿಂಬೆ ಗಾತ್ರದಷ್ಟು ಹುಳಿಯನ್ನು ತೆಗೆದುಕೊಳ್ಳಿ. ಅದನ್ನು ಸ್ವಲ್ಪ ನೀರು ಹಾಕಿ ನೆನೆಯಲು ಬಿಡಿ. ಅದರದ್ದು ರಸ ನಮಗೆ ಬೇಕಾಗುತ್ತದೆ. ಈಗ ಮಾಂಸ ತೊಳೆದು ರೆಡಿಯಾಗಿದೆ. ಅದಕ್ಕೆ 1 ಸ್ಪೂನಷ್ಟು ಹಳದಿ ಹುಡಿಯನ್ನು ಹಾಕಿ ಆಮೇಲೆ ಸ್ವಲ್ಪ ರುಚಿಗೆ ಉಪ್ಪು
ಆಮೇಲೆ ಮೆಣಸಿನ ಹುಡಿಯನ್ನು ಹಾಕಿ ಹುಣಸೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಲಿಕ್ಕಿದೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅದೇ ರೀತಿ ಇಡಿ. ಇವಾಗ ಮಸಾಲೆಯನ್ನು ಗ್ರೈಂಡ್ ಮಾಡುವ. ನಾನು ಇದಕ್ಕೆ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಉಳಿದ ಮಸಾಲೆಯನ್ನು ಹಾಕಿ ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇವಾಗ ಮಿಕ್ಸಿಯನ್ನು ರನ್ ಮಾಡುವ. ಇವಾಗ ನೀವು ಒಂದು 5 ರಿಂದ 10 ನಿಮಿಷ ಆದರೂ ಗ್ರೈಂಡ್ ಮಾಡಬೇಕಾಗ್ತದೆ. ಯಾಕೆಂದರೆ ಅದು ಫುಲ್ಲು ನೈಸಾಗಿ ಪೇಸ್ಟ್ ಆಗಬೇಕು. ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಒಳ್ಳೆ ನೈಸ್ ಪೇಸ್ಟ್ ಬರುವ ತನಕ ಮಾಡಿ. ಈಗ ನನ್ನ ಮಸಾಲೆ ಕಡಿದು ರೆಡಿಯಾಗಿದೆ. ಮಾಂಸಕ್ಕೆ ಬೇಕಾಗುವಾಗೆ 6 ಈರುಳ್ಳಿ, 3 ಬೆಳ್ಳುಳ್ಳಿ, ಸಣ್ಣ ಶುಂಠಿ, 4 ಹಸಿಮೆಣಸು ತೆಗೆದುಕೊಂಡಿದ್ದೀನಿ. ಮತ್ತು ಈ ರೀತಿ ಕಟ್ ಮಾಡಬೇಕಾಗ್ತದೆ. ಮೆಣಸನ್ನು ಕಟ್ ಮಾಡಬೇಕು. ಮಿಕ್ಸ್ ಮಾಡಿದ ಮಸಾಲಕ್ಕೆ ಮಿಕ್ಸಿದ್ದು ತೊಳೆದ ನೀರು ಸ್ವಲ್ಪ ಹಾಕಿ ಈ ಥರ ಮಿಕ್ಸ್ ಮಾಡಿ. ಜಾಸ್ತಿ ನೀರು ಹಾಕಬೇಡಿ, ಯಾಕೆಂದರೆ ಕೊಬ್ಬು ಮತ್ತು ಮಾಂಸದ ನೀರು ಬಿಟ್ಟಿದೆ ಇವಾಗ ಆಲ್ರೆಡಿ. ಆಮೇಲೆ ಕೊಬ್ಬು ಕೂಡ ಎಣ್ಣೆ ಬಿಡೋದ್ರಿಂದ ಅದರಲ್ಲಿ ಬೇಯಬೇಕಾಗ್ತದೆ ಮಾಂಸ. ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಿ. ಇವಾಗ ನೋಡಿ ಒಂದು ಕುದಿ ಬಂದಿದೆ. ಸ್ಪೂನ್ ಹಾಕಿ ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಆಗ ಚೆನ್ನಾಗಿ ಮಾಂಸ ತುಂಡುಗಳು ಬೇಯ್ತವೆ. ಮತ್ತು ಕ್ಲೋಸ್ ಮಾಡಿ. ನಾನು ಸಣ್ಣ ಪಾತ್ರೆಯಲ್ಲಿ ನನಗೆ ಕಂಜೆಸ್ಟೆಡ್ ಆಗ್ತದೆ ಅಂತ ದೊಡ್ಡ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ. ಅದರಲ್ಲೇ ಬೇಯಲಿಟ್ಟು ಈಗ ಮಾಂಸ ಸ್ವಲ್ಪ ಬೆಂದಿದೆ. ಮಾಂಸ ಬೆಂದಾದ ಅದಕ್ಕೆ ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸನ್ನು ಹಾಕಿ. ಹೇಳಿದರೆ ಹಾಫ್ ಬೇಯುವಾಗಲೇ ನೀವು ಹಾಕಿ ಮತ್ತೆ ಬೇಯಿಸಿ. ಯಾಕೆಂದರೆ ನೀರುಳ್ಳಿ, ಬೆಳ್ಳುಳ್ಳಿ ಬೇಯಲಿಕ್ಕೆ ಜಾಸ್ತಿ ಹೊತ್ತು ಬೇಕಾಗಿಲ್ಲ. ಸ್ವಲ್ಪ ಮಾಂಸ ಅರ್ಧ ಬೆಂದ ತಕ್ಷಣ ಈ ಥರ ಮಿಕ್ಸ್ ಮಾಡಬೇಕು. ಹಾಕಿ ಮಿಕ್ಸ್ ಮಾಡಿಡಿ. ಆಮೇಲೆ ಅದಕ್ಕೆ ಮಸಾಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಪ್ಲೇಟಿದ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಲು ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ರುಚಿ ನೋಡಿ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಈಗ ನೋಡಿ ನಂದು ಬೆಂದಿದೆ. ಕೊಬ್ಬಿನ ಅಂಶ ಮೇಲೆ ಬರ್ತಾಯಿದೆ ನೋಡಿ, ಅದು ಎಣ್ಣೆ ಕಾಣ್ತಾ ಇರೋದು, ಅದು ಹಂದಿದ್ದು ಕೊಬ್ಬು. ಇವಾಗ ಚಕ್ಕೆ ಎಲೆ ಅಥವಾ ಪುಲಾವ್ ಎಲೆ ಏನು ಹೇಳ್ತೀರಾ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಲಿಕ್ಕೆ ಬಿಡಿ. ಚೆನ್ನಾಗಿ ಬೆಂದ ಮೇಲೆ ಅದು ಎಲೆದು ಕಲರ್ ಟರ್ನ್ ಆಗೋ ತನಕ ಬೇಯಿಸಿ. ಈಗ ಚೆನ್ನಾಗಿ ಬೆಂದಿದೆ ಮಾಂಸ. ಅದಕ್ಕೆ ನಾನು ಒಂದು ಸೈಡಲ್ಲಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ಕೊಬ್ಬಿನ ಅಂಶ ಅದರದ್ದು ಎಣ್ಣೆ ಏನಿದೆ ಸೈಡಿಗೆ ಬಂದು ನಿಲ್ತದೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿ ಈ ರೀತಿ ಒಂದು ಸೈಡಿಗೆ ಮಾಡಿ ಮಾಂಸವನ್ನು. ಆಗ ಕೆಳಗೆ ಕೊಬ್ಬು ನಿಂತಿರ್ತದೆ. ಈಗ ನಾನು ಕೊಬ್ಬು ಅದನ್ನಲ್ಲಿ ತೆಗೆದು ಎಣ್ಣೆಯನ್ನು ತೆಗೆದು ಮಾಂಸವನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಇವಾಗ ಮಾಂಸ ರೆಡಿ. ಇದು ನಿಮಗೆ ಮಾಂಸ ರೆಸಿಪಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೀವು ನನ್ನ ಚಾನೆಲಿಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನಗೂ ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಮಸಾಲೆ ಇವತ್ತು ನಾನು ಜಾಸ್ತಿ ಗರಂ ಮಸಾಲೆ ಹಾಕಿ ಮಾಡಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.